ಜೂನ್ 4ನೇ ತಾರೀಕು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಒಂದು ಮತ ಎಣಿಕಾ ಕಾರ್ಯ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೀತಾ ಇದೆ. ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ. ಈ ಒಂದು ಮತ ಎಣಿಕೆಗೆ ಸಂಬಂಧಿಸಿದಂತೆ ಒಟ್ಟು 8 ಅಸೆಂಬ್ಲಿ ಸೆಗ್ಮೆಂಟ್ಸ್ ಬರುತ್ತೆ. 8 ಅಸೆಂಬ್ಲಿ ಸೆಗ್ಮೆಂಟ್ಸ್ನಿಂದ ನಾವು 9 ಮತ ಎಣಿಕಾ ಕೊಠಡಿಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಇದರ ಜೊತೆಗೆ ಪೋಸ್ಟಲ್ ಬ್ಯಾಲೆಟ್ ಪೇಪರ್ಸನ್ನು ಎಣಿಕೆ ಮಾಡಲಿಕ್ಕೆ ಮತ್ತೊಂದು ಮತ ಎಣಿಕಾ ಕೊಠಡಿಯನ್ನು ಮಾಡ್ಕೊಂಡಿದ್ದೀವಿ. ಒಟ್ಟು 10 ಮತ ಎಣಿಕಾ ಕೊಠಡಿಗಳಲ್ಲಿ ಮತ ಎಣಿಕೆಯ ಪ್ರಕ್ರಿಯೆ ನಡೆಯುತ್ತೆ. ಹಾಗಾಗಿ ಮತ ಎಣಿಕೆಯನ್ನು ನಾವು ಮೊದಲಿಗೆ ಏನು ಪೋಸ್ಟಲ್ ಬ್ಯಾಲೆಟ್ ಪೇಪರ್ಸ್ ಏನು ಬರುತ್ತೆ ಅದರ ಒಂದು ಮತ ಎಣಿಕೆಯನ್ನು ನಾವು ಪ್ರಥಮವಾಗಿ ಪ್ರಾರಂಭ ಮಾಡ್ತೀವಿ. ಪೋಸ್ಟಲ್ ಬ್ಯಾಲೆಟ್ ಮತ ಎಣಿಕೆ ಪ್ರಾರಂಭವಾದ ನಂತರದಲ್ಲಿ EVM ಮಷಿನ್ಗಳನ್ನು ಏನು ಸ್ಟ್ರಾಂಗ್ ರೂಮ್ನಲ್ಲಿ ಇರಿಸಿದ್ದೀವಿ, ಆ EVM ಸ್ಟ್ರಾಂಗ್ ರೂಮನ್ನು ಎಲ್ಲ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸು ಅಥವಾ ಅವರಿಂದ ನೇಮಕವಾಗಿರ್ತಕ್ಕಂಥ ಏಜೆಂಟ್ರುಗಳು ಏನಿದ್ದಾರೆ ಅವರ ಒಂದು ಸಮಕ್ಷಮದಲ್ಲಿ ನಾವು ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಿ ಆ ಸ್ಟ್ರಾಂಗ್ ರೂಮ್ನಿಂದ ಮತ ಎಣಿಕೆಯ ಕೊಠಡಿಗಳೇನಿದ್ದಾವೆ ಸಂಬಂಧಿಸಿದಂಥ ಮತ ಎಣಿಕೆಯ ಕೊಠಡಿಗಳಿಗೆ ನಾವು ಅದನ್ನು ಕ್ಯಾರಿ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ EVM ಮಷಿನ್ಗಳನ್ನು. ನಂತರದಲ್ಲಿ ಪ್ರತಿಯೊಂದು ಕೊಠಡಿಗೂ ಕೂಡ ನಾವು 10 ಟೇಬಲ್ಗಳನ್ನು ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಕೊಠಡಿಯಲ್ಲಿ ಯಲಹಂಕ ಮತಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಾತ್ರ 2 ಕೊಠಡಿಗಳಲ್ಲಿ ನಾವು ಮತ ಎಣಿಕೆ ಪ್ರಕ್ರಿಯೆ ನಡೆಯೋದ್ರಿಂದ ಒಂದೊಂದು ಮತ ಎಣಿಕೆ ಕೊಠಡಿಯಲ್ಲಿ 7 ಟೇಬಲ್ಗಳಂಗೆ 14 ಟೇಬಲ್ಗಳನ್ನು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮತ ಎಣಿಕೆಯನ್ನು ನಾವು ಪ್ರಾರಂಭವನ್ನು ಮಾಡ್ತೀವಿ. ನಮಗೆ ಇವತ್ತಿನವರೆಗೆ ನಮಗೆ ಚಲಾವಣೆಯಾಗಿರ್ತಕ್ಕಂಥ ಒಟ್ಟು ಮತಗಳ ಸಂಖ್ಯೆ 15,25,717 ಇದೆ. ಇದರ ಜೊತೆಗೆ ಪೋಸ್ಟಲ್ ಬ್ಯಾಲೆಟ್ ಪೇಪರ್ಸು ಇವತ್ತಿನ ದಿನಾಂಕದವರೆಗೂ ಕೂಡ ನಮಗೆ 6,035 ಅಂಚೆ ಮತಪತ್ರಗಳು ರಿಸೀವ್ ಆಗಿದ್ದಾವೆ. ಹಾಗೆಯೇ ನಾವು ಮತ ಎಣಿಕೆ ನಡೀತಕ್ಕಂಥ ಕೊಠಡಿಗಳನ್ನೆಲ್ಲವನ್ನು ಕೂಡ ಗುರುತಿಸ್ಕೊಂಡಿದ್ದೀವಿ. ಟೇಬಲ್ಗಳನ್ನು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. CC ಕ್ಯಾಮ್ರಾಗಳನ್ನು ಪ್ರತಿಯೊಂದು ಟೇಬಲ್ಗೂ ಕೂಡ ಅಳವಡಿಸ್ಕೊಂಡಿದ್ದೀವಿ. ಆಮೇಲೆ ಸೂಕ್ತವಾಗಿರ್ತಕ್ಕಂಥ ಫ್ಯಾನು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಕುಡಿಯ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಶೌಚಾಲಯದ ವ್ಯವಸ್ಥೆಗಳನ್ನು ನಾವು ಜನರಿಗೆ ಅಲ್ಲಿ ಮತ ಎಣಿಕಾ ಏಜೆಂಟ್ಗಳು ಯಾರು ಬರ್ತಾರೆ ಮತ್ತು ಸಿಬ್ಬಂದಿಗಳು ಅವರ ಅನುಕೂಲಕ್ಕೋಸ್ಕರ ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಒಟ್ಟು ಕೊಠಡಿಗಳ ಸಂಖ್ಯೆ ಮತ ಎಣಿಕಾ ಕೊಠಡಿಗಳ ಸಂಖ್ಯೆ 10 ಮತ ಎಣಿಕಾ ಕೊಠಡಿಗಳ ಸಂಖ್ಯೆ ಇದ್ದು 94 ಟೇಬಲ್ಗಳನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಒಟ್ಟು ಸುತ್ತುಗಳು ಮಿನಿಮಮ್ 26 ಸುತ್ತುಗಳು, ಮ್ಯಾಕ್ಸಿಮಮ್ ಅಂದರೆ 30 ಸುತ್ತುಗಳನ್ನು ಮಾಡುವುದರ ಮೂಲಕ ಮತ ಎಣಿಕಾ ಪ್ರಕ್ರಿಯೆಯನ್ನು ನಾವು ಕಂಪ್ಲೀಟ್ ಮಾಡ್ತೀವಿ. ಮಿನಿಮಮ್ 26 ಸುತ್ತುಗಳಲ್ಲಿ ಮುಗಿಯುತ್ತೆ. ಮ್ಯಾಕ್ಸಿಮಮ್ ಅಂದರೆ 30 ಸುತ್ತುಗಳಲ್ಲಿ ಮತ ಎಣಿಕಾ ಪ್ರಕ್ರಿಯೆಯನ್ನು ನಾವು ಮುಗಿಸ್ತೀವಿ. ಮತ ಎಣಿಕೆಗೆ ಮೇಲ್ವಿಚಾರಕರನ್ನಾಗಿ 112 ಜನ ಮೇಲ್ವಿಚಾರಕರನ್ನು ನಾವು ತೆಗೆದುಕೊಂಡಿದ್ದೀವಿ. ಎಣಿಕೆ ಸಿಬ್ಬಂದಿಗಳನ್ನು 128 ಜನರನ್ನು ನಾವು ತೆಗೆದುಕೊಂಡಿದ್ದೀವಿ. ಹಾಗೆಯೇ ಜನರಲ್ ಅಬ್ಸರ್ವರ್ ಅವರ ಪರವಾಗಿ ಮೈಕ್ರೋ ಅಬ್ಸರ್ವರ್ಗಳನ್ನು ಕೂಡ ಒಂದೊಂದು ಟೇಬಲಿಗೆ ಒಬ್ಬೊಬ್ಬರನ್ನು ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಅವರ ಸಂಖ್ಯೆ 113 ಮೈಕ್ರೋ ಅಬ್ಸರ್ವರ್ಗಳ ಒಂದು ಅಪಾಯಿಂಟ್ಮೆಂಟನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಪೋಸ್ಟಲ್ ಬ್ಯಾಲೆಟ್ ಪೇಪರನ್ನು ಎಣಿಕೆ ಮಾಡಲಿಕ್ಕೆ 10 ಟೇಬಲ್ಗಳನ್ನು ಮಾಡ್ಕೊಂಡಿದ್ದು ಆ 10 ಟೇಬಲ್ಗಳಿಗೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಪೆಷಲ್ AROಗಳನ್ನು ನಾವು ನೇಮಕಾತಿಯನ್ನು ಮಾಡ್ತಾ ಇದ್ದೀವಿ. ಮಾನ್ಯ ಚುನಾವಣಾ ಆಯೋಗಕ್ಕೆ ಕಳಿಸ್ಕೊಟ್ಟಿದ್ದು ಅಲ್ಲಿಂದ ನಮಗೆ ಅನುಮೋದನೆಯಾಗಿ ಬಂದಿದೆ. ಹಾಗಾಗಿ ಪೋಸ್ಟಲ್ ಬ್ಯಾಲೆಟನ್ನು ಎಣಿಕೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ಅಡಿಷನಲ್ AROಗಳು ಅಂತ ಹೇಳ್ಬಿಟ್ಟು 10 ಜನ ನೇಮಕವನ್ನು ಮಾಡ್ಕೊಂಡಿದ್ದೀವಿ. ಹಾಗೆಯೇ ತಮ್ಮೆಲ್ಲರಿಗೂ ಕೂಡ ಈ ಒಂದು ಏನು ಚುನಾವಣಾ ಫಲಿತಾಂಶ ಇದೆ ಅಥವಾ ಚುನಾವಣಾ ಪ್ರಕ್ರಿಯೆಯಲ್ಲಿ ಪ್ರತಿ ಸುತ್ತಿನ ಒಂದು ಮತ ಎಣಿಕೆಯ ಒಂದು ಅಂಕಿಅಂಶಗಳು ನಿಖರವಾಗಿ ನಿಮಗೆ ಸಿಗಬೇಕು ಎಂಬತಕ್ಕಂಥ ಉದ್ದೇಶದಿಂದ ಮಾಧ್ಯಮ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಅಲ್ಲಿ ಮಾಧ್ಯಮ ಕೇಂದ್ರದ ಸಿದ್ಧತೆಗಳು ಆಗಿದ್ದಾವೆ. ನಮ್ಮ ಇನ್ಫಾರ್ಮೇಷನ್ ಆಫೀಸರ್ ಏನಿದ್ದಾರೆ ಅವರನ್ನು ನಾವು ನೋಡಲ್ ಅಧಿಕಾರಿಯನ್ನಾಗಿ ಕೂಡ ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಾವು ನಿಮಗೆ ಏನು ಗುರುತಿನ ಚೀಟಿಗಳನ್ನು ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಕೂಡ ನಾವು ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ತಾವೆಲ್ಲರೂ ಕೂಡ ಮಾಧ್ಯಮ ಕೇಂದ್ರದಲ್ಲಿ ನೀವು ಬರಬೇಕು. ಅಲ್ಲಿ ನಿಮಗೆ LED ಡಿಸ್ಪ್ಲೇ ಇರುತ್ತೆ, ಆಮೇಲೆ ಕಂಪ್ಯೂಟರು ಹಾಗೂ ಇಂಟರ್ನೆಟ್ ವ್ಯವಸ್ಥೆ ಇವೆಲ್ಲವನ್ನು ಕೂಡ ನಿಮಗೆ ಮಾಡ್ಕೊಂಡಿದ್ದೀವಿ. ಹಾಗೆಯೇ ನೀವು ಮತ ಎಣಿಕಾ ಕೊಠಡಿಯ ಒಳಗೆ ಹೋಗಲಿಕ್ಕೆ ಅವಕಾಶ ಅನ್ನೋದು ಯಾವ ಥರ ಇರುತ್ತಪ್ಪ ನಿಮಗೆ ಅಂದರೆ, ನಾವು ನಿಮಗೆ ಪ್ರಥಮವಾಗಿ ನಿಮ್ಮನ್ನು ಏನು ಔಟ್ಸೈಡಿಂದ ಮತ ಎಣಿಕಾ ಕೊಠಡಿಗಳೇನಿದ್ದಾವೆ ಆ ಮತ ಎಣಿಕೆಯ ಕೊಠಡಿಗಳ ಹೊರಭಾಗದಿಂದ ವಿಜುವಲ್ಸನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ನಿಮಗೆ ಮಾಡಿಕೊಡ್ತೀವಿ. ಹಾಗಾಗಿ ನೀವು ಆ ವಿಜುವಲ್ಸ್ಗಳನ್ನು ತೆಗೆದುಕೊಂಡು ಮತ್ತೆ ನಿಮ್ಮ ಏನು ಸೆಂಟರ್ ಇದೆ ಅಲ್ಲಿ ನೀವು ಕೂರಬೇಕಾಗುತ್ತೆ. ಅದೆಲ್ಲ ಆದಮೇಲೆ ನಾವು ಕಾಲಕ್ಕೆ ಏನು ಮಾಡ್ತೀವಿ, ನಿಮಗೆ ಮಾಹಿತಿಯನ್ನು ಒದಗಿಸ್ತಕ್ಕಂಥ ಒಂದು ಕೆಲಸ ಏನಿದೆ
ಅದನ್ನು ನಾವು ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಆದರೆ ಮಾಧ್ಯಮ ಪ್ರತಿನಿಧಿಗಳಿಗೂ ಆದರೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಕೂಡ ಮೊಬೈಲ್ಗಳನ್ನು ನಾವು ಒಳಗಡೆ ನಿಮಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಹಾಗಾಗಿ ನೀವು ಮಾಧ್ಯಮ ಕೇಂದ್ರಗಳಲ್ಲೇ ಬೇಕಿದ್ರೆ ನಿಮ್ಮ ಕೌಂಟ್ರುಗಳಲ್ಲೇ ಅಲ್ಲೇ ಮೊಬೈಲನ್ನು ಡೆಪಾಸಿಟನ್ನು ಮಾಡಿಸ್ಕೊಳ್ಳಿ. ನೀವು ಬರಬೇಕಾದ್ರೆ ವಿತ್ ಕ್ಯಾಮ್ರಾ ನೀವು ಬಂದು ವಿಜುವಲ್ಸ್ಗಳನ್ನು ಒಂದು ರೌಂಡು ಎಲ್ಲ ಮತ ಎಣಿಕಾ ಕೊಠಡಿಗಳದ್ದು ಒಂದು ವಿಜುವಲ್ಸನ್ನು ತೆಗೆದುಕೊಂಡು ಹೋಗಿ. ಆದರೆ ಒಳಗಡೆ ಬರಬೇಕಾದ್ರೆ ಮೇಯ್ನ್ ಎಂಟ್ರೆನ್ಸ್ ಏನಿದೆ ಅದರೊಳಗಡೆ ಬರಬೇಕಾದ್ರೆ ಫ್ರಿಸ್ಕಿಂಗ್ ಆಗುತ್ತೆ, ನಿಮ್ಮದು ಕೂಡ ನಾವು ಫ್ರಿಸ್ಕಿಂಗ್ ಮಾಡ್ತೀವಿ. ಹಾಗಾಗಿ ಅಲ್ಲಿ ನಿಮಗೆ ಮೊಬೈಲ್ಗಳ ಒಂದು ಅವಕಾಶವನ್ನು ಯಾರಿಗೂ ಕೂಡ ನಾವು ಮಾಡ್ತಾ ಇಲ್ಲ. ಹಾಗಾಗಿ ದಿನಾಂಕ 4ನೇ ತಾರೀಕು ಕೌಂಟಿಂಗ್ ದಿನ ನಾವು ಪೂರ್ಣ ಪ್ರಮಾಣದಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸೊ ಒಟ್ಟು 600 ಸಿಬ್ಬಂದಿಯನ್ನು ಆಫೀಸರ್ಸು ಮತ್ತು ಸಿಬ್ಬಂದಿ ಸೇರಿಕೊಂಡು ಒಂದು 600 ಜನನ ಡಿಪ್ಲಾಯ್ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ದೀವಿ. ಕೌಂಟಿಂಗ್ ಸೆಂಟರ್ ರೂಮ್ ಅಲ್ಲದೆ ಮತ್ತು ಇತರೆ ಜಾಗಗಳು ಔಟ್ಸೈಡು ಔಟ್ಸ್ಕಟ್ಸು ಮತ್ತು ಪಾರ್ಕಿಂಗ್ ವ್ಯವಸ್ಥೆ, ಕೌಂಟಿಂಗ್ ಏಜೆಂಟ್ ಬರೋರಿಗೆ ಪಾರ್ಕಿಂಗು, ಅಫಿಷಿಯಲ್ಸು ಮತ್ತು ಪಬ್ಲಿಕ್ಕಿಗೆ ಇಷ್ಟು ಜನಕ್ಕೆ ಪ್ರಾಪರಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಮತ್ತು ಹಂತದಲ್ಲಿ 4 ಕಡೆಯಲ್ಲಿ ನಮ್ಮದು ಒಂದು ಫ್ರಿಸ್ಕಿಂಗ್ ಪಾಯಿಂಟ್ ನಡೀತದೆ. ಸೊ ಅವ್ರು ಪಾಸ್ ಇದ್ದವ್ರಿಗೆ ಮಾತ್ರ ಅಲ್ಲಿ ಒಳಗಡೆ ಅಲೋ ಮಾಡ್ತೀವಿ. ಪ್ಲಸ್ DC ಸಾಹೇಬರು ಹೊರಡಿಸಿರೋ ಸೂಚನೆ ಅಂತೆ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸು ಅಲೋ ಮಾಡಲ್ಲ. ಮತ್ತು ಇತರೆ ಆಲ್ಕೋಹಾಲ್ ಆಗಲಿ ಅಥವಾ ಗುಟ್ಕಾ ಆಗಲಿ ಬೇರೆ ಬೇರೆ ಪ್ಯಾಕೆಟ್ಸ್ ತರೋದಾಗಲಿ ಮತ್ತು ಹಿಂಕು ಶಾಯಿ ಆ ಥರದ್ದೆಲ್ಲ ಮೆಟೀರಿಯಲ್ಸು ಅಲ್ಲಿ ಫ್ರಿಸ್ಕಿಂಗ್ ಆಗೋ ಕಡೆನೇ ಎಲ್ಲ ಚೆಕ್ ಮಾಡ್ಕೊಂಬಿಟ್ಟು ಒಳಗಡೆ ಸೂಕ್ತ ಭದ್ರತೆಯಲ್ಲಿ ಒಳಗಡೆ ನಾವು ಕಳಿಸ್ಕೊಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮೀಡಿಯಾ ವೆಹಿಕಲ್ಸ್ ಸರ್ ಎಲ್ಲಿ ಬರಬೇಕು ಏನು ಹೀಗೆ CAPF ಅಂತ ಒಂದು ಆಲ್ರೆಡಿ ಸ್ಟೇಷನ್ ಆಗಿದೆ, ಕೌಂಟಿಂಗ್ ಸ್ಟಾರ್ಟ್ ಆದಾಗಿಂದ ಸ್ಟೇಷನ್ ಆಗಿದೆ. ಅದಲ್ಲದೆ 3 KSRP ತುಕಡಿಗಳು ಕೂಡ ಕೊಟ್ಟಿದ್ದಾರೆ. ಅದನ್ನ 5 ಸ್ಥಳಗಳಲ್ಲಿ ನಾವು ಹಾಕೊಂಡು ಪ್ರಾಪರ್ ಬಂದೋಬಸ್ತ್ ಮಾಡ್ಕೊಳ್ತೀವಿ. ಟೋಟಲ್ ಎಷ್ಟು ಮೆನ್ ಇರ್ತಾರೆ ಸರ್? ಹೇಳಿದೆ ಒಂದು 600 ಮೆಂಬರ್ಸ್ ಇದ್ದಾರೆ. ಅಂದ್ರೆ ಆಫೀಸರ್ಸು ಮೆನ್ ಎಲ್ಲ ಸೇರ್ಕೊಂಡು ಒಂದು 600 ಜನ ನಾವು ಇಲ್ಲಿ ಬಂದೋಬಸ್ತ್ ಮಾಡ್ಕೊಳ್ತೀವಿ. ಕಾನೂನು ರೀತಿ ಏನಿರ್ತದೆ ಅದನ್ನೇ ನಾವು ಕ್ರಮ ಕೈಗೊಳ್ತೀವಿ. ಸೊ ಸ್ಟ್ರಾಂಗ್ ರೂಮ್ ಅಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ಗಲಾಟೆ ಆಗದೇನೆ ಅದೇನಾದ್ರೂ ಕಂಟೆಸ್ಟ್ ಮಾಡೋದಿದ್ರೆ RO ಮುಖಾಂತರ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾವು ಅದ್ರ ಮೇಲೆ ನಾವು ಪ್ರಾಪರ್ ಕ್ರಮ ಕೈಗೊಳ್ತೀವಿ.